ಸಿಲಿಂಡರ್ ರೆಗ್ಯುಲೇಟರ್ ಔಟ್ಲೆಟ್ ಪ್ರೆಷರ್ ನಾವೇನು 10 ಬಾರ್ ಕೊಟ್ಟಿದ್ವಿ ಆ ಸೇಮ್ ಪ್ರೆಷರ್ಗೆ ಇದು ಬರುತ್ತೆ. ಸೊ ಲೈನ್ ಪ್ರೆಷರ್ ಏನಿರುತ್ತೆ ನಾವು ಅಲ್ಲಿ 10 ಬಾರ್ ಕೊಟ್ಟರು ಇಲ್ಲಿಗೂ 10 ಬಾರ್ ಬರುತ್ತೆ, 8 ಬಾರ್ ಕೊಟ್ಟರು ನಾವು ಇಲ್ಲಿಗೆ 8 ಬಾರ್ ಬರುತ್ತೆ. ಸೊ ಲೈನ್ ಪ್ರೆಷರ್, ಹೆಡರ್ ಲೈನ್ ಪ್ರೆಷರ್. ಸೊ ಇಲ್ಲಿಂದ ಸೊ ನಮಗೆ ಔಟ್ಲೆಟ್ ಪ್ರೆಷರ್. ಸೊ ಔಟ್ಲೆಟ್ ಪ್ರೆಷರ್ ಮೀನ್ಸ್ ಏನಕ್ಕೆ ಅಂದರೆ ಇನ್ಸ್ಟ್ರೂಮೆಂಟ್ಗೆ ನಿಮಗೆ ಎಷ್ಟು ಬೇಕು. ಈಗ ಹೆಡರ್ ಲೈನ್ 4 ಬಾರ್ ಇರುತ್ತೆ, ಸೊ ಇನ್ಸ್ಟ್ರೂಮೆಂಟಿಗೆ 3 ಬಾರ್ ಬೇಕು ಅಂದರೆ ಸೊ ಕನ್ಸ್ಯೂಮ್ ಈಕ್ವಲ್ ಆಗಿ ಬರುತ್ತೆ. ಸೊ ಹೆಡರಲ್ಲೇ ನೀವು 3 ಬಾರ್ ಕೊಟ್ಬಿಟ್ಟು ಇಲ್ಲಿಗೂ 3 ಬಾರ್ ಅಂದರೆ ಲೆಸ್ ಪ್ರೆಷರ್ ಬರುತ್ತೆ. ಸೊ ಹಾಗಾಗಿ ಹೆಡರ್ ಲೈನಲ್ಲಿ ಕಂಪಲ್ಸರಿ ನಿಮಗೆ 1 or 2 ಬಾರ್ ಎಕ್ಸಸ್ ಇರಬೇಕು. ಸೊ ಆದ್ದರಿಂದ ಔಟ್ಲೆಟಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ಥರ ಕನ್ಸ್ಯೂಮ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಇದರಲ್ಲಿ ಮಾಸ್ಟರ್ ಟ್ರ್ಯಾಪು ಮತ್ತು 0 ಏರಲ್ಲಿ ಮಾಸ್ಟರ್ ಟ್ರ್ಯಾಪು ಹೈಡ್ರೋಕಾರ್ಬನ್ ಟ್ರ್ಯಾಪ್ಸ್ ಬರುತ್ತೆ. ಈ ಮಾಸ್ಟರ್ ಟ್ರ್ಯಾಪ್ ಕಂಪಲ್ಸರಿ ಅಬ್ಸರ್ವ್ ಮಾಡೋದು, ಮಾಸ್ಟರ್ನ ಅಬ್ಸರ್ವ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಈ ಒನ್ಸ್ ಇದು ಯಾವಾಗ ಸಿಲಿಂಡರ್ ಪ್ಯೂರಿಟಿ ಕಮ್ಮಿ ಆದಾಗ ಮಾಸ್ಟರ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಆ ಸಿಲಿಂಡರ್ ಮಾಸ್ಟರ್ ಅಬ್ಸರ್ವ್ ಆದಾಗ ಇದು ಕಂಪಲ್ಸರಿ ಪಿಂಕ್ ಕಲರ್ ಬರುತ್ತೆ. ಸೊ ಆ ಪಿಂಕ್ ಕಲರ್ ಬಂದಾಗ ಕಂಪ್ಲೀಟ್ ಯೂನಿಟ್ ಪೂರ್ತಿ ಚೇಂಜ್ ಮಾಡಬೇಕಾಗುತ್ತೆ. ಸರ್ ಮತ್ತು ಎಲ್ಲ ಯೂನಿಟ್ ಯಾಕೆ ಮಾಡಬೇಕಂತ? ಸೊ ಎಲ್ಲ ಯೂನಿಟ್ ಏನಂದರೆ ಮುಂದಿಗೆ ನಿಮಗೆ ವಿಸಿಬಲ್ ಇರೋದು ಇದೊಂದೇ ಫಿಲ್ಟರ್ಸ್ ಮಾತ್ರ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಸ್ಯಾಚುರೇಟೆಡ್ ಆಗುತ್ತೆ. ಸೊ ನಾನ್ ವಿಸಿಬಲ್ ಇರೋದ್ರಿಂದ ಕಂಪಲ್ಸರಿ 1 ಯೂನಿಟ್ ನಿಮ್ಗೆ ಡ್ಯಾಮೇಜ್ ಆಯಿತು ಮೀನ್ಸ್ ಅಬ್ಸರ್ವ್ ಆಯಿತು ಮಾಸ್ಟರಿಂದ ಕಂಪ್ಲೀಟ್ ಯೂನಿಟ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಯಾವುದೇ ವ್ಯಾಲಿಡಿಟಿ ಇರೋದಿಲ್ಲ. ಸೊ ಡಿಪೆಂಡ್ಸ್ ಆನ್ ಸಿಲಿಂಡರ್ ಪ್ಯೂರಿಟಿ. ಸೊ ಇಮಿಡಿಯೇಟಾಗಿ ಹೋಗ್ಬೋದು, ಇಲ್ಲ 6 ಮಂತ್ ಬರೋದು, 1 year ಬರ್ಬೋದು, ಡಿಪೆಂಡ್ಸ್ ಆನ್ ಪ್ಯೂರಿಟಿ ಮೇಲೆ ಹೋಗುತ್ತೆ. ಬಟ್ ಏರ್ ಮತ್ತು ನೈಟ್ರೋಜನ್ ಆರ್ಗನ್ ಡಿಫ್ರೆಂಟ್ ಸಿಲಿಂಡರ್ ಅಲ್ವಾ? ಹೌದು. ಸೊ ಅದು ಎಲ್ಲದೂ ಅಟ್ ಎ ಟೈಮ್ ಮೀನ್ಸ್ ಇಲ್ಲಿ ಅಟ್ ಎ ಟೈಮ್ ಮೀನ್ಸ್ ಈ ಒಂದು ಏರಲ್ಲಿ ಮಾತ್ರ. ಸೊ ಈಗ ಏರಲ್ಲಿ ನಿಮಗೆ ಮಾಸ್ಟರ್ ಕಂಟೆಂಟ್ ಬರುತ್ತೆ ಅಂದರೆ ಇವೆರಡು ಫಿಲ್ಟರ್ ಚೇಂಜ್ ಮಾಡಬೇಕಾಗುತ್ತೆ. ಓಕೆ. ಸೊ ನೈಟ್ರೋಜನಲ್ಲಿ ಈ ಮಾಸ್ಟರ್ ಕಂಟೆಂಟ್ ಅಬ್ಸರ್ವ್ ಆಯಿತು ಅಂದರೆ ಇವೆರಡು ಫಿಲ್ಟರ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ಆರ್ಗನಲ್ಲಿ ಮಾಸ್ಟರ್ ಕಂಟೆಂಟ್ ಇಲ್ಲಿ ಅಬ್ಸರ್ವ್ ಆಯಿತು ಅಂದರೆ ಇವೆರಡು ಫಿಲ್ಟರ್ ಚೇಂಜ್ ಮಾಡಬೇಕಾಗುತ್ತೆ. ಮೀನ್ಸ್ 1 ಯೂನಿಟ್ ಏನು 0 ಏರಲ್ಲಿ ಆಯಿತು ಅಂದರೆ 2 ಚೇಂಜ್ ಮಾಡಬೇಕು. ಸೊ ನಿಮಗೆ ಇದೊಂದು ಅಬ್ಸರ್ವ್ ಆಗಿದೆ, ಇದು ಹಾಗೆ ಇಲ್ಲ ಅಂದರೆ ಮತ್ತೆ ಹೇಗೆ ಇಮಿಡಿಯೇಟ್ಲಿ ಇದು ಸ್ಯಾಚುರೇಟೆಡ್ ಆಗಿಬಿಡುತ್ತೆ. ಸೊ ಹಾಗಾಗಿ 1 ಯೂನಿಟ್ ಏನು ಸ್ಯಾಚುರೇಟೆಡ್ ಕಂಪ್ಲೀಟ್ ಫುಲ್ ಸಿಸ್ಟಮ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ಮತ್ತು ಇದು ಔಟ್ಲೆಟ್ ಪ್ರೆಷರು, ಇದು ಜೆನೆಟಿಕ್ ರೆಗ್ಯುಲೇಟರ್ಸ್ ಅಂತ ಹೇಳ್ಬೋದು. ಮತ್ತು ಇನ್ಕ್ರೀಸ್ ಡಿಕ್ರೀಸ್ ಆಗುತ್ತೆ. ಸೊ ಈ ವಾಲ್ವ್ನ ಆನ್ ಮಾಡಿದ್ರೆ ನಿಮಗೆ ಪ್ರೆಷರ್ ಈಗ ಇನ್ಸ್ಟ್ರೂಮೆಂಟ್ವರೆಗೂ ಬರುತ್ತೆ. ಸೊ ಇದರಲ್ಲಿ ಇನ್ಕ್ರೀಸು ಮತ್ತು ಡಿಕ್ರೀಸು ಪುಲ್ ಮಾಡಿಬಿಟ್ಟು ಸೊ ರೈಟ್ ಸೈಡ್ ಇನ್ಕ್ರೀಸ್ ಆಗುತ್ತೆ, ಲೆಫ್ಟ್ ಸೈಡ್ ಡಿಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಅಗೇನ್ ನೀವು ಲಾಕ್ ಮಾಡ್ಬೋದು. ಇನ್ ಕೇಸ್ ಬೇರೆ ಯಾರು ನಿಮಗೆ ಡಿಸ್ಟರ್ಬ್ ಆಗಲ್ಲ. ಸೊ ಇಲ್ಲಿಂದ ಈ ಥರ ಬರುತ್ತೆ. ನಿಮ್ಗೆ ಬೇರೆ ಏನಾದರೂ ಡೌಟ್ ಇದೆ? ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ ಈ ಬಾಟಮ್ ಸೈಡಲ್ಲಿ ಲೀಕೇಜ್ ಇತ್ತು. ಸೊ ನಾವು ಮ್ಯಾನ್ಯಲ್ ಟೈಟ್ ಮಾಡ್ಬೋದು ಸರ್, ಏನು ಪ್ರಾಬ್ಲಮ್ ಇಲ್ಲ. ಸೊ ಬಟ್ ನೀವು ಮ್ಯಾನ್ಯುವಲ್ ಟೈಟ್ ಮಾಡಬೇಕು ಅಂದರೆ ಇಲ್ಲಿಗೆ ಒಂದು ಸ್ಪಾನರ್ ಹಾಕೋಬೇಕು ಮತ್ತು ಇಲ್ಲಿಗೆ ಒಂದು ಸ್ಪಾನರ್ ಹಾಕೋಬೇಕು. ಸೊ ನೀವು ಡೈರೆಕ್ಟಾಗಿ ಇಲ್ಲಿಗೆ ಸ್ಪಾನರ್ ಹಾಕಿದ್ರೆ ಈ ಒಳಗಡೆ ಕನೆಕ್ಷನ್ ಏನಾಗುತ್ತೆ ಅದು ಲೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿಗೊಂದು ಸ್ಪಾನರ್ ಹಾಕೊಂಡು ಇಲ್ಲಿಗೂ ಸ್ಪಾನರ್ ಹಾಕೊಂಡು ಟೈಟ್ ಮಾಡಬೇಕು, ಲೈಟಾಗಿ ಟೈಟ್ ಮಾಡಬೇಕು. ಸೊ ಬಾಟಮ್ ಸೈಡ್ ಮಾತ್ರ ಲೂಸ್ ಆಗೋ ಚಾನ್ಸಸ್ ಇದೆ, ಮೇಲ್ಗಡೆ ಲೂಸ್ ಆಗೋ ಚಾನ್ಸ್ ಇದೆ. ಮೇಲ್ಗಡೆ ಒಂದು ಈ ಪೋರ್ಷನಲ್ಲಿ ಏನಾಗುತ್ತೆ ಅಂದರೆ ಒಂದು ನಟ್ ಇರುತ್ತೆ ಸರ್. ಇನ್ ಕೇಸ್ ನೀವು ಟೈಟ್ ಮಾಡ್ತಾ ಲೂಸ್ ಮಾಡ್ತೀರಲ್ವಾ, ಲೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕಂಪಲ್ಸರಿ ಇದಕ್ಕೂ ಒಂದು ಸ್ಪಾನರ್ ಯೂಸ್ ಮಾಡಬೇಕು, ಇದಕ್ಕೂ ಸ್ಪಾನರ್ ಯೂಸ್. ಸೊ ಮೇಲೆ ಎರಡು ಟೈಟ್ ಮಾಡ್ಕೋಬೋದು. ಬಟ್ ಇದು ಕೆಳಗಡೆ ಮಾಡಬೇಕಾದ್ರೆ ಮೇಲ್ಗಡೆ ಟೂಲ್ ಇಟ್ಕೋಬೇಕಾಗುತ್ತೆ. ಬಟ್ ಇದು ಅಷ್ಟೇ, ತುಂಬ ಓವರ್ ಟೈಟ್ ಮಾಡಿದ್ರೆ ಫೆರಲ್ ಕಟ್ ಆಗೋ ಚಾನ್ಸಸ್ ಜಾಸ್ತಿ. ನಾರ್ಮಲ್ ಟೈಟ್, ಹ್ಯಾಂಡ್ ಟೈಟ್. ಸೊ ಒನ್ಸ್ ಇದು ಟೆಸ್ಟ್ ಫಿಕ್ಸ್ ಮಾಡಿದ್ಮೇಲೆ ಇಲ್ಲಿಗೂ ನೀವು ಸೋಪ್ ಸೊಲ್ಯೂಷನ್ ಕಂಪಲ್ಸರಿ ಚೆಕ್ ಮಾಡಲೇಬೇಕು, ಈ ಪೋರ್ಷನ್ಗಳಲ್ಲಿ ಮತ್ತು ಈ ಪೋರ್ಷನ್ಗಳಲ್ಲಿ. ಸೊ ಅವಾಗೇನಾಗುತ್ತೆ, ನೀವು ಸಮ್ ಟೈಮ್ಸು ಇಲ್ಲಿ ಯೂಸ್ ಮಾಡೋದು ಜಾಸ್ತಿ ಡಿಸ್ಟರ್ಬೆನ್ಸ್ ಎಲ್ಲಿರುತ್ತೆ ಅಲ್ಲಿ ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಲ್ಲೆಲ್ಲಿ ನೀವು ಯೂಸ್ ಮಾಡ್ತೀರಾ ಅಲ್ಲಿ ಸೋಪ್ ಸೊಲ್ಯೂಷನ್ ಹಾಕಿ ಚೆಕ್ ಮಾಡಿ. ಮಲ್ಟಿಪಲ್ ಕನೆಕ್ಷನ್ಸ್ ಹೋದರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಮತ್ತೆ ಇದರಲ್ಲಿ ಈಗ ನಮ್ಮದು ಸ್ಕೋಪ್ ಆಫ್ ವರ್ಕ್ ಬಂದು ಅಪ್ ಟು ಎಂಡ್ವರೆಗೆ ಮಾತ್ರ, ಇಲ್ಲಿವರೆಗೆ ಮಾತ್ರ ಇರೋದು. ಅದರಿಂದ ಮುಂದೆ ಲೀಕೇಜ್ ಆಗೋದು ಇಲ್ಲಿ ಚೆಕಿಂಗ್ ಮಾಡ್ಕೋಬೇಕು ನಾವು. ಇನ್ ಕೇಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಇವರು ಇನ್ಸ್ಟ್ರೂಮೆಂಟಲ್ಲಿ ಬಂದರೆ ನಮ್ಮದು ಲೀಕೇಜ್ ಇಲ್ಲ ಅಂತ ಹೇಳ್ತಾರೆ. ಸೊ ನಮ್ಮ ಪಾರ್ಟ್ ಬಂದು ಇಲ್ಲಿಗೆ ಮಾತ್ರ ಇರುತ್ತೆ. ಅಪ್ ಟು ಇಲ್ಲಿವರೆಗೂ ನಮ್ಮ ಲೀಕ್ ಟೆಸ್ಟ್ ಮಾಡಿ ನಾವು ಕೊಟ್ಟಿರ್ತೀವಿ, ವಿತ್ ಸರ್ಟಿಫಿಕೇಟ್ ಎಲ್ಲ ನಾವು ಪ್ರೊವೈಡ್ ಕೊಟ್ಟಿದ್ದೀವಿ. ಸೊ ಇಲ್ಲಿವರೆಗೂ ಏನೂ ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ಈ ಪಾರ್ಟಿಂದ ಇಲ್ಲೇನಾದರೂ ಲೀಕೇಜ್ ಬಂತು ಅಂದರೆ ಇನ್ಸ್ಟ್ರೂಮೆಂಟ್ ಅವರು ನಿಮಗೆ ಸರ್ವಿಸ್ ಕೊಡಬೇಕಾಗುತ್ತೆ. ಬೇರೆ ಇನ್ನೇನಾದರೂ ಓಕೆ. ಥ್ಯಾಂಕ್ ಯು.